ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಮಾಸ್ ವರ್ಲ್ಡ್. ನಾವು ಇವತ್ತು ಆನಿಯನ್ ಪಕೋಡ ಮಾಡೋಣ. ಅದಕ್ಕೆ ಸಣ್ಣಗೆ ಉದ್ದುದ್ದಗೆ ಹೆಚ್ಚಿರುವಂಥ 5 ಈರುಳ್ಳಿ, ಅದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಣ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಮಿಕ್ಸಿಯಲ್ಲಿ ನಾವು ಸ್ವಲ್ಪ ರುಬ್ಬಿರುವಂಥ ಅಜ್ವಾನ್ ಮತ್ತು ಜೀರಿಗೆನ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸೋಡಾ ಪುಡಿಯನ್ನು ಹಾಕೋಣ, ಅಡುಗೆ ಸೋಡಾನ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕಂದರೆ ಈರುಳ್ಳಿ ಅದರಲ್ಲಿ ನೀರು ಬಿಟ್ಕೋಬೇಕು. ನೀರು ಬಿಟ್ಕೊಂಡ್ರೆ ಪಕೋಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ, ಆಮೇಲೆ ಅದಕ್ಕೆ ನಾವು ಸ್ವಲ್ಪ ಹೆಲ್ದಿ ವರ್ಷನ್ ಅಂತ ಹೇಳಿ ಸ್ವಲ್ಪ ಪಾಲಕ್ ಹಾಕ್ತಾಯಿದ್ದೀನಿ. ಪಾಲಕ್ಕು ಅದಕ್ಕೆ ಸ್ವಲ್ಪ ಸಬ್ಬಸಿಗೆ ಹಾಕಿರ್ತೀನಿ. ಅದರದ್ದು ಟೇಸ್ಟ್ ಒಂದು ಲೆವೆಲ್ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಸ್ವಲ್ಪ ಸಬ್ಬಸಿಗೆನೂ ಹಾಕ್ತಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಇವೆಲ್ಲವನ್ನು ಸೇರಿಸ್ಕೊಂಡು ಒಂದು ಬೌಲ್ಗೆ ಹಾಕೋಣ. ಅದನ್ನು ಹಾಕಿ ನಾವೀಗ ಮೊದಲೇ ನಾವು ಅದನ್ನು ಸಾಣಿಸಿಟ್ಟುಕೊಂಡಿರುವಂಥ ಹಸಿ ಕಡಲೆಬೇಳೆ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ. ಅದನ್ನು ಸೇರಿಸ್ಕೊಂಡು ಮೂರನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ಅದು ಎಷ್ಟಂದರೆ ಈರುಳ್ಳಿ ಮತ್ತು ಅವೆಲ್ಲ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು, ಎಲ್ಲನೂ ಹೊಂದ್ಕೋಬೇಕು. ಅದಕ್ಕೆ ನಮಗೇನಾದರೂ ಸ್ವಲ್ಪ ಬೇಕಾದರೆ ಸ್ವಲ್ಪ ನೀರು ಹಾಕೋಣ. ಇಲ್ಲಾಂದರೆ ಅದರದ್ದೇ ಅಲ್ಲಿರುವಂಥ ನೀರೇ ಸಾಕಾಗುತ್ತೆ. ಚೆನ್ನಾಗಿ ಇಷ್ಟು ನೋಡಿ ನಾನು ಹೇಗೆ ತೋರಿಸ್ತಿದ್ದೀನಿ ಅಷ್ಟು ಅದಕ್ಕೆ ನಾವು ಇದು ಮಾಡೋಣ. ಆಮೇಲೆ ಎಣ್ಣೆನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿರೋದನ್ನು ಎಣ್ಣೆಯಲ್ಲಿ ಒಂದೊಂದೇ ಹಾಕಿ ಫ್ರೈ ಮಾಡೋಣ. ನೋಡಿ ನಾ ಹೇಗೆ ಬಿಡ್ತಿದ್ದೀನಿ ಅಷ್ಟೇ, ಭಾಳನೂ ಹಾಕಬಾರ್ದು. ಇದಕ್ಕಂದರೆ ಅದು ದಪ್ಪ ಆದರೆ ಒಳಗೆ ಬೇಯೋದಿಲ್ಲ ಸರಿಯಾಗಿ. ಸ್ವಲ್ಪನೇ ಒಂದು ಅಳತೆ ಹಾಕಿ ಅದನ್ನು ನಾವು ಚೆನ್ನಾಗಿ ಇದು ಮಾಡೋಣ. ನೋಡಿ ಹಿಂಗೆ ತಿರುಗಿಸಿ ಹಾಕಬೇಕು. ಫುಲ್ ಜೋರೇನಾದರೂ ಇಟ್ಟರೆ, ನಾವು ಹೈ ಫ್ಲೇಮಲ್ಲಿ ಏನಾದರೂ ಇಟ್ಟರೆ ಒಲೆನ ಅದೇನಾಗುತ್ತೆ ಒತ್ತೋಗೋ ಚಾನ್ಸ್ ಇರುತ್ತೆ. ಅದ್ರ ಸಲುವಾಗಿ ನಾವು ಸ್ವಲ್ಪ ಕಡಿಮೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದೊಂದಾಗಿ ಇದು ಮಾಡೋಣ. ನೋಡಿ ಈ ಥರ ಎಲ್ಲ ಆದಮೇಲೆ ತಗೊಳ್ಳೋಣ. ಈಗ ನೋಡಿ ಗರಿ ಆದಂಥ ಆನಿಯನ್ ಪಕೋಡ, ಈರುಳ್ಳಿ ಬಜ್ಜಿ ಸವಿಯಲು ಸಿದ್ಧ.